Hi guys, welcome back to my YouTube channel. ನೋಡಿ ಇದು ಕ್ಯಾಶ್ಯೂ ಗೋಡಂಬಿ ಅದನ್ನು ಹಾಗೆ ಪಿಂಟಿಸಿ ತಿನ್ನಲಿಕ್ಕೆ ಆಗ್ತದೆ ಹಣ್ಣನ್ನು. ಮತ್ತು ಅದನ್ನು ಸೇಲ್ ಮಾಡ್ಬೋದು, ಇಲ್ಲದಿದ್ದರೆ ಸುಟ್ಟಾಕಿ ತಿನ್ನೋ ಒಂದು ಇದುಂಟು, ಸುಟ್ಟಾಕಿ ತಿನ್ಬೋದು. ಗೋವೆ ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನೋಡಿ ಆ ಥರ ಹಣ್ಣು ಇರ್ತದೆ, ಅದನ್ನು ದನಗಳಿಗೆ ಹಾಕ್ತಾರೆ, ಇಲ್ಲದ್ರೆ ಅದರಲ್ಲಿ ಗಂಗಾಸರ ತೆಗಿಲಿಕ್ಕೆ ಆಗ್ತದೆ. ಹಿಂದೆ ಎಲ್ಲ ಆಲ್ಕೋಹಾಲ್ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು, ಅದನ್ನು ಬಾಯ್ಲ್ ಮಾಡಿ. ನೋಡಿ ಗಾಯ್ಸ್, ಇದು ಫಸ್ಟ್ ತೊಂಡೆಕಾಯಿ ಫುಲ್ ಆರ್ಗ್ಯಾನಿಕ್ ಆಗಿ. ನೋಡಿ ಗಾಯ್ಸ್, ಇದು ಫಸ್ಟ್ ತೊಂಡೆಕಾಯಿ ಫುಲ್ ಆರ್ಗ್ಯಾನಿಕ್ ಆಗಿ ಬೆಳೆಸಿದೆ. ಒಳ್ಳೆ ಇನ್ಕಮ್ ಸೋರ್ಸ್, ಇನ್ವೆಸ್ಟ್ಮೆಂಟ್. ಈಗ ನಾವು ಆ್ಯಕ್ಚುಲಿ ಬಂದದ್ದು ಯಾಕಂದರೆ ಇದಂತೂ ಈ ಒಂದೆಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿದೆ. ಅರ್ಧ ಎಕರೆಯಲ್ಲಿ ಇದು ಮಾಡಿದರೆ ತಿಂಗಳಿಗೆ 40,000-50,000 ಸಾವಿರ ದುಡಿಬೋದು ಇದರಲ್ಲಿ. ಇದು ಖಾಲಿ ನಾನು ಮನೆಗೋಸ್ಕರ ಒಂದು ಸ್ವಲ್ಪ ಮಾಡಿದಷ್ಟೇ. ಸಾಕಲ್ಲ ಒಂದು ನೋಡಿ, ಆರ್ಗ್ಯಾನಿಕ್ ಆಗಿ ಮಾಡಿದ್ದು. ಅರ್ಧ ಎಕರೆಯಲ್ಲಿ ಇದು ಮಾಡಿದರೆ ತಿಂಗಳಿಗೆ 40,000-50,000 ಸಾವಿರ ದುಡಿಬೋದು ಇದರಲ್ಲಿ. ಇದು ಖಾಲಿ ನಾನು ಮನೆಗೋಸ್ಕರ ಒಂದು ಸ್ವಲ್ಪ ಮಾಡಿದಷ್ಟೇ ಆರ್ಗ್ಯಾನಿಕ್ ಆಗಿ. ಸಾಕಲ್ಲ ಒಂದು ಆಗಿದೆ. 2 ತಿಂಗಳಾಯಿತು ಬೀಜ ಹಾಕಿ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಮಾರ್ಕೆಟಲ್ಲಿ ನೀವು ತೆಗೆಯೋದಿದ್ದರೆ ಇದಕ್ಕೆ ಒಂದು 60-40 ರೂಪೀಸ್ ಕೊಡಬೇಕಾಗ್ಬೋದು ಕೆಜಿಗೆ. ಇದು ಫ್ರೀಗೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಆಯ್ತು ಅಷ್ಟೇ. ನೋಡಿ ಇಲ್ಲಿ ಎಷ್ಟಾಗಿದೆ ನೋಡಿ, ಖಾಲಿ ಒಂದು 3 ಗಿಡ ಹಾಕಿದಷ್ಟೇ, 3-4 ಗಿಡ ಫುಲ್ಲಾಗಿದೆ. ನಾವು ಸೇಲ್ ಮಾಡಿದರೂ ನಮಗೆ ಈಗ 30-40 ರೂಪೀಸ್ ಸಿಗ್ಬೋದು ಇದಕ್ಕೆ. ಪಟ್ಲಕಾಯಿ ನೋಡಿ, ಇಲ್ಲಿ ಪಟ್ಲಕಾಯಿ ಆಗಿದೆ. 2 ತಿಂಗಳಾಯಿತು ಬೀಜ ಹಾಕಿ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಮಾರ್ಕೆಟಲ್ಲಿ ನೀವು ತೆಗೆಯೋದಿದ್ರೆ ಇದಕ್ಕೆ ಒಂದು 60-40 ರೂಪೀಸ್ ಕೊಡಬೇಕಾಗ್ಬೋದು ಕೆಜಿಗೆ. ಇದು ಫ್ರೀಗೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಆಯ್ತು ಅಷ್ಟೇ. ನೋಡಿ ಇಲ್ಲಿ ಎಷ್ಟಾಗಿದೆ ನೋಡಿ, ಖಾಲಿ ಒಂದು 3 ಗಿಡ ಹಾಕಿದಷ್ಟೇ, 3-4 ಗಿಡ ಫುಲ್ಲಾಗಿದೆ. ನಾವು ಸೇಲ್ ಮಾಡಿದ್ರು ನಮಗೆ ಈಗ 30-40 ಇಲ್ಲಿ ಬನ್ನಿ ತೋರಿಸ್ತಾನೆ. ಬೀಜಕ್ಕಾಗ್ಬೋದಲ್ಲ, ಇದು ಬೇಡ, ಇದು ಬೀಜಕ್ಕಾಗ್ಬೋದು. ಇಲ್ಲಿ ಒಳ್ಳೆ ಬೆಂಡೆಕಾಯಿ ನೋಡಿ, ಬೆಳೆದಿದೆ ಸೋರು. ಎಲ್ಲಿ ಉಂಟು ಇದಲ್ಲ, ಎಲತ್ತುಂಟು ನೋಡಿ, ಹಾಗೆ ಸೌಂಡ್ ಬರಬೇಕು. ಎಲತ್ತು ಫಸ್ಟ್ಗೆ ಅದನ್ನು ಹತ್ತಿರ ನೋಡಿ. 2 ಮಂತ್ಸ್ ಆಯ್ತು ಇದು ನಾನು ಪ್ಲ್ಯಾಂಟ್ ಮಾಡಿ. ಎಷ್ಟು ಇದಕ್ಕೆ 100 ರೂಪೀಸಿಗೆ 20 ಗಿಡ ನಾನು ತಂದಿದ್ದೆ ಸಂತೆಯಿಂದ. ನೋಡಿ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೇನೆ, ಒಳ್ಳೆ ರೀತಿಯಲ್ಲಿ ನೋಡಿ ಫಸಲು ಕೊಟ್ಟಿದೆ. ಈಗ ಬದನೆ ಆಗಿದೆ ನೋಡಿ, ಸೈಜ್ ನೋಡಿ. ನೋಡಿ ಕ್ಲೀನ್ ಉಂಟು, ಒಂದೇ ಒಂದು ಡೆಂಟ್ ಇಲ್ಲ, ಏನೂ ಇಲ್ಲ ನೋಡಿ.
ಇದು ಆರ್ಗ್ಯಾನಿಕ್. ಇದೊಂದು 100 ಗಿಡ ಹಾಕಿದರೆ ಒಂದು ತಿಂಗಳಿಗೆ ಒಂದು 10,000 ಮೇಲೆ ದುಡಿಬೋದು ಆರಾಮ್ಸೆ ಪಾರ್ಟ್ ಟೈಮ್ ಆಗಿ. ಒಮ್ಮೆ ಹಾಕೋದು ಮಾತ್ರ ಕೆಲಸ, ಮತ್ತು ಅದಕ್ಕೆ ಗೊಬ್ಬರ ಇಟ್ಟು ನೀರಿಡಿದ್ರೆ ಇದು ಡೈಲಿ. ಸೊ ಇದೊಂದು ಒಳ್ಳೆ ಇನ್ಕಮ್ ಸೋರ್ಸ್ ಆಗ್ತದೆ. 10,000 ಮೇಲೆ ದುಡಿಬೋದು 100 ಗಿಡದಲ್ಲಿ. ಟ್ರೈ ಮಾಡಿದ್ದೇನೆ. ಇದು ಎಷ್ಟು ಒಂದು 2 ಮಂತ್ಸ್ ಆಯ್ತು ಇದು ಸಹ ಬೀಜ ಹಾಕಿ. ಈಗ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಇಲ್ಲಿ ಒಂದಾಗಿದೆ, ಅಲ್ಲಿ ಒಂದಾಗಿದೆ. ಇದು ಕೊಯ್ತೇನೆ ಈಗ ನೋಡಿ. ಅದನ್ನು ಸಹ ಈಗ ಕೊಯ್ದು ತೋರಿಸ್ತೇನೆ. ನೋಡಿ 3 kg ಎಷ್ಟಾಗ್ಬೋದು ಇದು. ನೋಡಿ ಎಷ್ಟು ತರಕಾರಿ ಆಯಿತು, 3 ದಿವಸಕ್ಕೆ ಸಾಕಿತ್ತು. ಇದೇ ನೀವು ಶಾಪಿಂದ ಪರ್ಚೇಸ್ ಮಾಡೋದಿದ್ದರೆ ಒಂದು 300 ರೂಪೀಸ್ ಕೊಡಬೇಕು. ಒಂಚೂರು ಸ್ವಲ್ಪ ಕಷ್ಟ ಬಂದರೆ ನಿಮಗೆ ಇದು ಮನೆಯಲ್ಲೇ ಮಾಡ್ಬೋದು ಈಸಿಯಾಗಿ. ಸಾಕು. ಇನ್ನು ಅಲ್ಲಿಗೆ ಹೋಗುವ. ನೀ ಕ್ಯಾಮರಾ ನೋಡ. ಬದನೆ ಗಿಡ ಆಗ ಹೇಳಿದೆಲ್ಲ ತೋರಿಸ್ತೇನೆ ಅಂತ, ಈಗ ತೋರಿಸ್ತೇನೆ ನೋಡಿ. ಅದಕ್ಕಿಂತ ಮುಂಚೆ ಹರಿವೆ ಗಿಡ ತೋರಿಸ್ತೇನೆ. ಹಾಂ ಹಾಂ, ಇದೆಲ್ಲ ಮಾಡು. ಅಲ್ಲಿ ಕೊಯ್ದಾಯಿತು. ನೋಡಿ ಇದು ಹರಿವೆ ಕೃಷಿ. ಈಗ ಪ್ಲಕ್ ಮಾಡಿದರೆ ಆಯಿತು. ಒಂದು ಸಾರಿಗೆ ಬೇಕಾದಷ್ಟು ತಗೊಂಡೆ ನೋಡಿ. ಎಷ್ಟು ನೀಟ್ ಬಂದಿದೆ ನೋಡಿ. ನೋಡಿ ನಾನು ಬದನೆ ಮಾಡಿದೆ ಅಂತ ಹೇಳಿದೆ ಅಲ್ಲ. ನೋಡಿ ನಾನು ಬದನೆ ಮಾಡಿದೆ ಅಂತ ಹೇಳಿದೆ ಅಲ್ಲ. ಇಗೋಳಿ ಇದೆ, ಇದರಲ್ಲಿ ಆಗ್ತಾ ಉಂಟಷ್ಟೇ ನೋಡಿ. ಒಂದು ಇಗೋಳಿ ಇಲ್ಲಿ ಆಗ್ತಾ ಉಂಟು, ಇಲ್ಲಿ ಇಗೋಳಿ ಇಲ್ಲಿ, ಇದೆಲ್ಲ ಸಣ್ಣದು. ಕೊಯ್ಯುವಂಥದ್ದು ಉಂಟ ನೋಡುವ. ಇದು ಕೊಯ್ಬೋದಲ್ಲ ನೋಡಿ, ಇದು ಸಣ್ಣದು. ಆಯ್ತಷ್ಟೇ. ಇದಾ ನೋಡಿ ಈಗ ಲಾಸ್ಟ್ ಮಸಾಲೆ ನೋಡಿ ಯಾವ ರೀತಿ ಬಂದಿದೆ. ನೋಡಿ ನಾನು ಕಟ್ ಮಾಡಿ ತೋರಿಸ್ತೇನೆ. ಒಂದು ಸಾರಿಗೆ ಆಗುವಷ್ಟು ಕಟ್ ಮಾಡ್ತಾರೆ.
ಸಾಕು. ಸಾಕಪ್ಪ. ತರಕಾರಿ ಎಲ್ಲ ಕಲೆಕ್ಟ್ ಮಾಡಿ ಆಯ್ತು, ಈಗ ಮನೆಗೆ ಹೋಗ್ತಾ ಇದ್ದೇವೆ. ಪೀಸ್. ನೋಡಿ ಬಸಳೆ, ಸೋರೆಕಾಯಿ, ಬೆಂಡೆಕಾಯಿ, ಪಟ್ಲಕಾಯಿ, ಹರಿವೆ ಸೊಪ್ಪು, ಬದಾನೆ, ದಾರಪೇರೆ, ಯಾವುದು